ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನೀವು ನೋಡ್ತಾ ಇದ್ರೆ ಇವತ್ತು ನಾವು ಸ್ಯಾಮ್ಸಂಗ್ ಕಂಪ್ನಿ ಕಡೆಯಿಂದ ಮತ್ತೊಂದು ಹೊಸ ಫೋನ್ನ ತಂದಿದ್ದೀವಿ ಸ್ನೇಹಿತರೆ. ಹೌದು, ಇದರ ಇಂಟರ್ಫೇಸ್ ನೋಡ್ತಾ ಇರವಾಗಲೇ ನೀವು ಅನ್ಕೋಬಹುದು ಇದು ಯಾವ ಒಂದು ಫೋನ್ ಅಂತೇಳಿ. ಹೌದು ಸ್ನೇಹಿತರೆ, ಸ್ಯಾಮ್ಸಂಗ್ ಕಂಪ್ನಿಯವರು ಇವಾಗ ಯಾವುದೇ ಒಂದು ಫೋನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಅದರ ಒಂದು ಮಾಡೆಲ್ನ ಅದರ ಒಂದು ಇಂಟರ್ಫೇಸಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಸ್ಯಾಮ್ಸಂಗ್ ಕಂಪ್ನಿ ಒಂದು ಫೋನ್ ಆಗಿರುತ್ತೆ ಮತ್ತು ಇದು ಅದೇ ಒಂದು ಮಾಡೆಲ್. ಇದು ಎ ಸರಣಿಯ ಒಂದು ಮಾಡೆಲ್ ಆಗಿರುತ್ತೆ. ಈಗಾಗಲೇ ಸ್ಯಾಮ್ಸಂಗ್ ಕಂಪ್ನಿ ಸ್ನೇಹಿತರೆ ಹಲವಾರು ರೀತಿಯ ಒಂದು ವೇರಿಯಂಟ್ಗಳನ್ನ ಬಿಡುಗಡೆ ಮಾಡಿದೆ. ಎ ಸರಣಿಯಲ್ಲಾಗಿರ್ಬೋದು ಅಥವಾ ಎಂ ಸರಣಿಯಲ್ಲಾಗಿರ್ಬೋದು. ಸೊ ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A70 ಅಂತೇಳಿ ಇದು ಎ ಸರಣಿಯ ಮತ್ತೊಂದು ಹೊಸ ಫೋನ್ ಆಗಿರುತ್ತೆ. ಸೊ ಈ ಫೋನ್ ಹತ್ರ ಇವತ್ತು ಬಂದಿದೆ ಸ್ನೇಹಿತರೆ. ಇದನ್ನು ನಿಮಗೋಸ್ಕರ ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅನ್ಬಾಕ್ಸ್ ಮಾಡ್ಬಿಟ್ಟು ನೋಡೋಣ ಇದರಲ್ಲಿ ಯಾವ ಕಂಟೆಂಟ್ ಕೊಟ್ಟಿದ್ದಾರೆ ಈ ಬಾಕ್ಸ್ ಒಳಗಡೆ, ಮತ್ತು ಇದು ಈ ಒಂದು ಫೋನ್ ಯಾವ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ, ಇದರ ಬಿಲ್ಡ್ ಕ್ವಾಲಿಟಿ ಏನು ಮತ್ತು ಇದರ ಕೆಲವು ಸ್ಪೆಸಿಫಿಕೇಶನ್ ಮಾಹಿತಿಯನ್ನು ಈ ಒಂದು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಸ್ನೇಹಿತರೆ, ಯಾವುದೇ ಒಂದು ಟೈಮ್ ವೇಸ್ಟ್ ಮಾಡಿದ್ರೆ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ. ಸೊ ಇದರ ಇಂಟರ್ಫೇಸ್ ನೋಡ್ತಾ ಇರಬೇಕು ಸ್ನೇಹಿತರೆ. ನೋಡ್ಬೋದು ಈ ರೀತಿಯಲ್ಲಿ ಒಂದು ಬಾಕ್ಸ್ ಬರುತ್ತೆ. ಸೊ ಇದನ್ನು ಈಗಾಗಲೇ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಇದರ ಕೆಲವು ಡೀಟೇಲ್ಗಳು ಹೇಳಬೇಕಂದ್ರೆ ಸ್ನೇಹಿತರೆ, ಅದನ್ನು ಝೂಮ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಕೆಲವು ಈ ಒಂದು ಬಾಕ್ಸ್ ಒಳಗಡೆ ಬರುವಂತಹ ಕೆಲವು ಕಂಟೆಂಟ್ಗಳನ್ನ ಬರ್ಕೊಂಡಿದ್ದಾರೆ, ಏನೇನು ಬರುತ್ತೆ ಅಂತೇಳಿ. ಸೊ ಅದು ಬಿಟ್ಟು ಇದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಗಳಾಗಿರ್ಬೋದು, ಕೆಲವು ಇಲ್ಲಿ ಇದರ ಒಂದು MRP ಸ್ನೇಹಿತರೆ 30,900 ರೂಪಾಯಿ ಅಂತ ಇಲ್ಲಿ ಬರ್ತಿದ್ದಾರೆ. ಆದರೆ ಇದರ ಒಂದು ಬೆಲೆ ಏನಿದೆ ಇದು ಮಾರ್ಕೆಟಿಗೆ ಬಂದಮೇಲೆ ತುಂಬ ಕಮ್ಮಿ ಆಗುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ನೋಡ್ಬೋದು, ಇದರಲ್ಲಿ ನಿಮಗೆ ಕೆಲವು ಹೈಲೈಟ್ಗಳನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ A70ಯ ಒಂದು ಹೈಲೈಟ್ಗಳು ಏನಪ್ಪ ಅಂತಂದರೆ, ಇದರಲ್ಲಿ ಬರುವಂತಹ ಒಂದು ಇನ್ಫಿನಿಟಿ ಯು ಡಿಸ್ಪ್ಲೇ ಆಗಿರ್ಬೋದು ಅಥವಾ ಆನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರ್ಬೋದು, ಜೊತೆಗೆ ಇದು ನಿಮಗೆ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಮಾಡುವಂತಹ ಒಂದು ಫೀಚರ್ ಕೂಡ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದರಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ A50ಯಲ್ಲಿ ಸಹ ಈ ಒಂದು ಇನ್ ಡಿಸ್ಪ್ಲೇ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ A70ಯಲ್ಲಿ ಕೂಡ ಅದೇ ರೀತಿಯ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಡ್ತಾ ಇದ್ದಾರೆ. ಸೊ ನೋಡಿ, ಇದನ್ನು ಈ ರೀತಿಯಲ್ಲಿ ಓಪನ್ ಮಾಡ್ಬೋದು. ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಬಾಕ್ಸ್ ಬರುತ್ತೆ. ಬಾಕ್ಸ್ ಒಳಗಡೆ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಸರಣಿಯ ಎಲ್ಲ ಒಂದು ಫೋನ್ಗಳು ಕೊಡ್ತಾ ಇರುವಂತೆ ಇದರಲ್ಲೂ ಸಹ ನಿಮಗೆ ಕೆಲವು ಕ್ವಿಕ್ ಯೂಸರ್ ಗೈಡ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ, ನೋಡ್ಬೋದು. ಮತ್ತು ವಾರಂಟಿ ಕಾರ್ಡ್ಗಳನ್ನ ಕೊಡ್ತಾರೆ. ಸೊ ಅದನ್ನು ಸೈಡ್ಗೆ ಇಡೋಣ. ಅದಾದಮೇಲೆ ನಿಮ್ಗೊಂದು ಇಲ್ಲಿ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಡ್ತಾ ಇದ್ದಾರೆ. ಇದು ಸಿಲಿಕಾನ್ ಬ್ಯಾಕ್ ಟ್ರಾನ್ಸ್ಪರೆಂಟ್ ಕವರ್ ಆಗಿರುತ್ತೆ. ಸೊ ನೋಡ್ಬೋದು, ತುಂಬ ಗಟ್ಟಿಮುಟ್ಟಾಗಿದೆ. ಸೊ ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ಇನ್ನು ನೋಡೋಣ ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಬಾಕ್ಸ್ ಓಪನ್ ಮಾಡಿದ್ಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ನನ್ನ ಹತ್ರ ಒಂದು ಸ್ಯಾಮ್ಸಂಗ್ ಕಂಪ್ನಿಯ ಈ ಒಂದು ಫೋನ್ ಬಂದಿದೆ. ಇದು ಪ್ಲಾಸ್ಟಿಕ್ಕಿಂದ ರ್ಯಾಪ್ ಆಗಿದೆ. ಸೊ ಇದು ನಾವು ತೆಗೆಯೋಣ. ನೋಡಿ, ಇದನ್ನು ನಾವು ತೆಗೆದುಬಿಟ್ಟು ಸ್ನೇಹಿತರೆ ಈ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಇದು ನಾನು ಬೂಟ್ ಮಾಡ್ತೀನಿ. ಬೂಟ್ ಮಾಡಿ ಸೈಡ್ಗೆ ಇಡ್ತೀನಿ. ಇದು ಯಾವ ಥರ ಬರುತ್ತೆ ಅಂತೇಳಿ ನೋಡಿ. ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A70 ಅಂತ ಬರುತ್ತೆ. ಇದನ್ನು ನಾವು ಸೈಡ್ಗೆ ಇಡೋಣ. ಇನ್ನು ನೋಡೋಣ ಬಾಕ್ಸಲ್ಲಿ ಇನ್ನೂ ಏನು ಬರ್ತಾ ಇದೆ ಅಂತೇಳಿ. ಸೊ ಅದರ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಸೊ ಅದಾದಮೇಲೆ ಸ್ನೇಹಿತರೆ ನೋಡ್ಬೋದು, ಈ ಒಂದು ಬಾಕ್ಸ್ ಒಳಗಡೆ ಸ್ನೇಹಿತರೆ ನಿಮಗೆ ಸ್ಯಾಮ್ಸಂಗ್ ಕಂಪ್ನಿಯ ಸ್ನೇಹಿತರೆ ಒಂದು ಇಯರ್ಫೋನ್ಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಮೊದಲಿಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸ್ನೇಹಿತರೆ ಒಂದು ಅದರ ಒಂದು ಫ್ಲ್ಯಾಗ್ಶಿಪ್ ಅಥವಾ ಹೈಂಡು ಒಂದು ಫೋನ್ಗಳು ಏನಾಗಿರುತ್ತೆ. ಸೊ ಆ ಒಂದು ಫೋನ್ಗಳಲ್ಲಿ ಇವರು AKG ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಅತ್ಯುತ್ತಮವಾದಂತಹ ಒಂದು ಇಯರ್ಫೋನ್ಗಳನ್ನ ಕೊಡ್ತಾಯಿದ್ರು. ಆದರೆ ಇದು ಎ ಸರಣಿ ಮತ್ತು ಎಂ ಸರಣಿಗಳಲ್ಲಿ ಸ್ನೇಹಿತರೆ ಸ್ಯಾಮ್ಸಂಗ್ ತನ್ನದೇ ಆದಂತಹ ಒಂದು ಕಂಪ್ನಿಯ ಒಂದು ಬ್ರ್ಯಾಂಡಿಂಗ್ನ ಒಂದು ಇಯರ್ಫೋನ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A70ಯಲ್ಲಿ ಸಹ ಸ್ನೇಹಿತರೆ ನೋಡ್ಬೋದು, ಇದು ನಿಮಗೆ ಟೈಪ್ ಸಿಯ ಒಂದು ಚಾರ್ಜಿಂಗ್ ಪೋರ್ಟ್ ಆಗಿರುತ್ತೆ. ಸೊ ಇದು ನಿಮಗೆ ಒಂದು ಕೇಬಲ್ ಲೈನ್ ಕೊಡ್ತಾ ಇದೆ. ಇದು ಟೈಪ್ ಸಿಯ ಒಂದು ಕೇಬಲ್ ಲೈನ್ ಆಗಿರುತ್ತೆ. ಸೊ ಅದಾದಮೇಲೆ ಸ್ನೇಹಿತರೆ ನಿಮಗೊಂದು ಚಾರ್ಜಿಂಗ್ ಇಲ್ಲಿ ನೋಡ್ಬೋದು, ಇಲ್ಲಿ ಚಾರ್ಜ್ಗೋಸ್ಕರ ಇಲ್ಲಿ ನಿಮಗೆ ಒಂದು ಸೂಪರ್ ಫಾಸ್ಟ್ ನಿಮಗೆ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ನೋಡ್ಬೋದು ಇದು. ಸೊ ಇದು ಸ್ಯಾಮ್ಸಂಗ್ ಕಂಪ್ನಿ ಒಂದು ಬ್ರ್ಯಾಂಡಿಂಗ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ಆಗಿದೆ. ಮತ್ತು ಅದನ್ನು ನಾನು ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದು ಸ್ನೇಹಿತರೆ ನಿಮಗೆ 5 ವೋಲ್ಟ್ ನಿಮಗೆ ಔಟ್ಪುಟ್ ಈ ಒಂದು ಡಿವೈಸ್ ಕೊಡುತ್ತೆ. ಅಂದರೆ ಗಟ್ಟಿಮುಟ್ಟಾದ ಮತ್ತು ತುಂಬ ಫಾಸ್ಟಾಗಿ ಚಾರ್ಜ್ ಮಾಡುವಂತಹ ಒಂದು ಡಿವೈಸ್ ಆಗಿರುತ್ತೆ. ಸೊ ಇದೆಲ್ಲ ಈ ಒಂದು ಬಾಕ್ಸ್ ಒಳಗಡೆ ಬರುವಂತಹ ಕೆಲವು ಕಂಟೆಂಟ್ಗಳಾಗಿರುತ್ತೆ. ಸೊ ಇದನ್ನೆಲ್ಲ ನಾವು ಸೈಡ್ಗೆ ಇಟ್ಬಿಟ್ಟು ಸ್ನೇಹಿತರೆ ಫೋನ್ ತೊಗೊಳ್ಳೋಣ. ಫೋನ್ ಬಗ್ಗೆ ಕೆಲವು ಮಾಹಿತಿಗಳನ್ನ ನಾವು ಕೊಡ್ಕೊಳ್ಳೋಣ. ಸೊ ನೋಡ್ಬೋದು ಸ್ನೇಹಿತರೆ, ಫೋನ್ ಈ ರೀತಿಯಲ್ಲಿ ಬರುತ್ತೆ. ನಾನು ಈಗಾಗಲೇ ಇದನ್ನು ಆನ್ ಮಾಡಿದ್ದೀನಿ ನಿಮ್ಮ ಮುಂದೆನೇ. ಸೊ ಇದರ ಒಂದು ಇಂಟರ್ಫೇಸ್ ಸ್ನೇಹಿತರೆ ಈ ರೀತಿಯಲ್ಲಿ ಬರುತ್ತೆ. ನಿಜಕ್ಕೂ ಇದರ ಒಂದು ಕಲರ್ ವೈಬ್ರೆಂಟ್ ಆಗಿರ್ಬೋದು, ಈ ಥರ ಒಂದು ಬ್ರೈಟ್ನೆಸ್ ಆಗಿರ್ಬೋದು, ತುಂಬ ಅಚ್ಚುಕಟ್ಟಾಗಿದೆ. ನೋಡ್ಬೋದು. ಬ್ಯಾಕ್ ಸೈಡ್ಗೆ ನೋಡಬೇಕಂದ್ರೆ ಸ್ನೇಹಿತರೆ ಈಗಾಗಲೇ ನಾನು ಹೇಳಿದಂತೆ ಈ ಒಂದು ಫೋನ್ ನನ್ನ ಹತ್ರ ಏನು ಬಂದಿದೆ ಸ್ನೇಹಿತರೆ, ಇದು ಒಂದು ಬ್ಲ್ಯಾಕ್ ಶೈನಿ ಒಂದು ಕಲರಿನ ಒಂದು ಫೋನ್ ಆಗಿರುತ್ತೆ, ವೇರಿಯಂಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಹಿಂಭಾಗದಲ್ಲಿ ಸ್ನೇಹಿತರೆ ನಿಮಗೆ ಹಲವಾರು ರೀತಿಯ ಒಂದು ಹಸಿರು, ನೀಲಿ ಮತ್ತು ಕೆಂಪು ಬಣ್ಣದ ಎಲ್ಲ ಮಿಶ್ರಣದ ಒಂದು ಬ್ಯಾಗ್, ಒಂದು ಗ್ಲಾಸ್ ಫಿನಿಶಿಂಗಲ್ಲಿ ನಿಮಗೆ ಕಲರ್ ಮಿಕ್ಸರ್ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಫೋನ್ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ಈ ಒಂದು ಡಿವೈಸಲ್ಲಿ ಸ್ನೇಹಿತರೆ ನಿಮಗೆ ಕಂಪ್ಲೀಟಾಗಿ 6.7 ಇಂಚಿನ ನಿಮಗೆ ಕಂಪ್ಲೀಟ್ ಆದಂಥ ಒಂದು ಸೂಪರ್ ಅಮೊಲೈಡ್ ನಿಮಗೆ ಒಂದು ಡಿಸ್ಪ್ಲೇನ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು. ಸೊ ಈಗಾಗಲೇ ನಾನು ನಿಮಗೆ ಎಲ್ಲ ಒಂದು ವೀಡಿಯೋದಲ್ಲಿ ಹೇಳ್ತೀನಿ, ನಾವು ಡಿಸ್ಪ್ಲೇನ ಇಲ್ಲಿಂದ ಹಿಡಿದು ಈ ರೀತಿಯಲ್ಲಿ ನಾವು ಅಳತೆ ಮಾಡ್ತೀವಿ. ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಿಮಗೆ 6.7 ಇಂಚಿನ ನಿಮಗೆ ಅಮೊಲೈಡ್ ಡಿಸ್ಪ್ಲೇನ ಸ್ಯಾಮ್ಸಂಗ್ ಕಂಪ್ನಿ A70 ಫೋನಲ್ಲಿ ಕೊಡ್ತಾ ಇದ್ದಾರೆ.
ಅದು ಬಿಟ್ಟು ಇದರಲ್ಲಿ ಹೆಚ್ಚಿನ ಒಂದು ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಡಿಸ್ಪ್ಲೇ ರೆಸಲ್ಯೂಷನ್ ಏನು ಕೊಡ್ತಾ ಇದ್ದಾರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A70 ಅವರು ಅಂತಂದರೆ, ಇದರಲ್ಲಿ ನಿಮಗೆ 1080 × 24,000 ನಿಮಗೆ ಇದರ ಒಂದು ಡಿಸ್ಪ್ಲೇ ಒಂದು ರೆಸಲ್ಯೂಷನ್ನ ಈ ಒಂದು ಫೋನಲ್ಲಿ ಕೊಡ್ತಾ ಇದೆ. ಅಂದರೆ ಯಾವುದೇ ರೀತಿಯ ನೀವು ವೀಡಿಯೋಗಳನ್ನ ನೋಡಿದ್ರೆ ನೀವು ನಿಮಗೆ 1080 ಒಂದು ರೆಸಲ್ಯೂಷನಲ್ಲಿ ಈ ಒಂದು ಡಿಸ್ಪ್ಲೇ ಒಳಗಡೆ ನೀವು ನೋಡ್ಬೋದು. ಅದು ಬಿಟ್ಟು ನಿಮಗೊಂದು ನಾಚ್ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಸ್ನೇಹಿತರೆ, ಇದರ ಕೆಲವು ಹಾರ್ಡ್ವೇರ್ ಬಗ್ಗೆ ಮಾತಾಡಬೇಕಂದ್ರೆ ಅದರ ಒಂದು ಸೆಟ್ಟಿಂಗ್ ಹೋಗೋಣ. ನಾವು ಸೆಟ್ಟಿಂಗ್ ಹೋಗ್ಬಿಟ್ಟು ನೋಡೋಣ ಇದರಲ್ಲಿ ಯಾವ ಥರ ಒಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅಂಥೇಳಿ. ಸೊ ಇಲ್ಲಿ ನೋಡ್ಬೋದು ಇದರ ಇಂಟರ್ಫೇಸ್ ಸ್ನೇಹಿತರೆ ಈ ರೀತಿಯಲ್ಲಿ ಬರುತ್ತೆ. ನಾನು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಅಬೌಟ್ ಫೋನ್ಗೆ ಹೋದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅದರ ಒಂದು ಸ್ಪೆಸಿಫಿಕೇಷನ್ಗಳನ್ನ ಸಹ ನಾನು ನಿಮ್ಗೆ ಹೈಲೈಟ್ ಮಾಡಿ ತೋರಿಸ್ತೀನಿ. ನೀವು ನೋಡ್ಬೋದು ಈ ರೀತಿಯಲ್ಲಿ ಬರುತ್ತೆ. ಸೊ ಇದು ಸ್ನೇಹಿತರೆ ನಿಮಗೆ ಕಂಪ್ಲೀಟಾಗಿ ಆಂಡ್ರಾಯ್ಡ್ 5 ಜೊತೆ ನಡೀತೆ. 9.0 ನಿಮಗೆ ಆಂಡ್ರಾಯ್ಡ್ 1 UI ಜೊತೆಗೆ ನಡೆಯುತ್ತೆ ಸ್ನೇಹಿತರೆ. ಇದರ ಒಂದು ಚಿಪ್ಸೆಟ್ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ಇದು ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 675 ಒಂದು ಪ್ರೊಸೆಸರ್ ಜೊತೆಗೆ ನಡೆಯುತ್ತೆ. ಇದು ನಿಮಗೆ ಆಕ್ಟೋಕೋರ್ 2.0 GHz ಜೊತೆಗೆ ಈ ಒಂದು ಫೋನ್ ರನ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ಇದರ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಈ ಒಂದು ಫೋನ್ ಜೊತೆ ಕೊಡ್ತಾ ಇದ್ದಾರೆ. ಸೊ ನಾವು ಒಳಗಡೆ ಹೋದರೆ ಇಲ್ಲಿ ನೋಡ್ಬೋದು, ಇಲ್ಲಿ 1 UI ವರ್ಷನ್ ಏನು ಕೊಡ್ತಾ ಇದ್ದಾರೆ, 1.1 ಕೊಡ್ತಾ ಇದ್ದಾರೆ. ಆ್ಯಂಡ್ರಾಯ್ಡ್ ವರ್ಷನ್ ಏನು ಕೊಡ್ತಾ ಇದ್ದಾರೆ, ಇಲ್ಲಿ ನಿಮಗೆ 9.0 ಜೊತೆಗೆ ಇದು ರನ್ ಆಗುತ್ತೆ. ತುಂಬ ಅದ್ದೂರಿಯಾದಂತಹ ಒಂದು ಸ್ಪೆಸಿಫಿಕೇಷನ್ ಮಾಹಿತಿನ ಈ ಒಂದು ಫೋನ್ ಜೊತೆಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಇದರ ಒಂದು ಡೀಟೇಲ್ ಇದರ ಒಂದು ಸ್ಟೋರೇಜ್ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ಕಂಪ್ಲೀಟಾಗಿ ನಿಮಗೆ 512 GB ವರೆಗೂ ನೀವು ಮೈಕ್ರೋ SD ಕಾರ್ಡ್ನ ಬಳಸ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಇದು ನಿಮಗೆ 6 ಮತ್ತು 8 GB ಒಂದು ರ್ಯಾಮಿನ ಒಂದು ಸ್ಟೋರೇಜ್ ಜೊತೆಗೆ ಬರುತ್ತೆ, ಅಂದರೆ ರ್ಯಾಮ್ ಜೊತೆಗೆ ಬರುತ್ತೆ. ಜೊತೆಗೆ ಇದರಲ್ಲಿ ಇಂಟರ್ನಲ್ ಸ್ಟೋರೇಜ್ ಸ್ನೇಹಿತರೆ ನಿಮಗೆ 128 GB ಒಂದು ಇಂಟರ್ನಲ್ ಸ್ಟೋರೇಜ್ನ ಈ ಒಂದು ಆನ್ ಬೋರ್ಡ್ ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಜೊತೆಗೆ ನೀವು ಮೈಕ್ರೋ SD ಕಾರ್ಡ್ನ ಬಳಸ್ಕೊಂಡು 512 GB ವರೆಗೂ ನೀವು ಇದನ್ನು ವಿಸ್ತರಿಸ್ಕೋಬಹುದು. ಅದು ಬಿಟ್ಟು ಸ್ನೇಹಿತರೆ, ಈ ಒಂದು ಫೋನಿನ ಕ್ಯಾಮ್ರಾ, ಇದರ ಒಂದು ಫೋನಿನ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದೆ ಸ್ನೇಹಿತರೆ ಕ್ಯಾಮ್ರಾ ಬಗ್ಗೆ. ಇಲ್ಲಿ ನೋಡ್ಬೋದು, ಅದು ನಾನು ಝೂಮ್ ಮಾಡ್ತೀನಿ. ಸೊ ಇಲ್ಲಿ ಸ್ನೇಹಿತರೆ ನಿಮಗೆ ಬ್ಯಾಕ್ ಸೈಡಲ್ಲಿ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾನ ಸ್ಯಾಮ್ಸಂಗ್ ಗ್ಯಾಲಕ್ಸಿ A70 ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನಪ್ಪ 70 ಕೊಡ್ತಾ ಇದ್ದಾರೆ ಅಂತಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಮೊದಲ ಇದರ ಒಂದು ಪ್ರೈಮರಿ ಕ್ಯಾಮ್ರಾ ಏನು ಬರ್ತಾ ಇದೆ ಸ್ನೇಹಿತರೆ, ಇದು ನಿಮಗೆ 32 ಮೆಗಾಪಿಕ್ಸೆಲ್ f1.7 ಅಪೇಚರ್ ಜೊತೆಗೆ ಬರುತ್ತೆ. ಅಂದರೆ ಇದು ನಿಮಗೆ PDAF ಒಂದು ಸೆನ್ಸರ್ನ ಆಗಿರುತ್ತೆ. ಸೊ ಇದರ ಎರಡನೇ ಸೆನ್ಸರ್ ಏನು ಬರ್ತಾ ಇದೆ, ಸೊ ಇದು ನಿಮಗೆ 8 ಮೆಗಾಪಿಕ್ಸೆಲ್ f2.2 ಅಪೇಚರ್ ಜೊತೆಗೆ ನಿಮಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಸೆನ್ಸರ್ನ ಕೊಡ್ತಾ ಇದ್ದಾರೆ. ಮೂರನೇದಾಗಿ ಇದು ನಿಮಗೆ 5 ಮೆಗಾಪಿಕ್ಸೆಲ್ f2.2 ನಿಮಗೆ ಡೆಪ್ತ್ ಸೆನ್ಸರ್ನ ಈ ಒಂದು ಫೋನಲ್ಲಿ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಒಂದು LED ಫ್ಲ್ಯಾಶ್ ಲೈಟ್ ಕೂಡ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾದ ಮಾಹಿತಿ ಆಗಿರುತ್ತೆ. ಇಲ್ಲಿ ಎಲ್ಲೇ ಯಾವುದೇ ರೀತಿಯ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿಲ್ಲ. ಇಲ್ಲಿ ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಗಾಗಿದೆ, ಕೆಳಗಡೆ ಯಾವುದೇ ರೀತಿಯ ಒಂದು ಮಾಹಿತಿ ಕೊಟ್ಟಿಲ್ಲ. ಸೊ ಅದು ಬಿಟ್ಟು ನಾವು ಇದರ ಒಂದು ಫ್ರಂಟಿಗೆ ಬರೋಣ. ಫ್ರಂಟ್ ಬಗ್ಗೆ ನೋಡಬೇಕು ಅಂದರೆ, ಫ್ರಂಟಲ್ಲಿ ಸ್ನೇಹಿತರೆ ಈ ಒಂದು ಫೋನಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ 32 ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ. ಇದು ನಿಮಗೆ f2.0 ಅಪೇಚರ್ ಜೊತೆಗೆ ರನ್ ಆಗುತ್ತೆ. ಇದರಲ್ಲಿ ಸಹ ನೀವು HDR ಮೋಡಲ್ಲಿ ನೀವು ಫೋಟೋ ಅಥವಾ ವೀಡಿಯೋಗಳನ್ನ ಮಾಡ್ಕೊಬೋದು. ಇದು ನಿಮಗೆ 1080p ನಿಮಗೆ 30 FPS ಜೊತೆಗೆ ನೀವು ಇದನ್ನು ರೆಸಲ್ಯೂಷನ್ನ ಪಡ್ಕೊಬೋದು. ಇದು ಒಂದು ಫ್ರಂಟ್ ಕ್ಯಾಮ್ರಾ, ಇದು ಒಂದು ನಾಚ್ ಒಳಗಡೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಕೊನೆಯದಾಗಿ ಈ ಒಂದು ಫೋನಲ್ಲಿ ಕೆಲವು ಓವರ್ ವ್ಯೂ ತೊಗೊಬೇಕಂದ್ರೆ ಸ್ನೇಹಿತರೆ, ಕೆಳಗಡೆ ನೋಡ್ಬೋದು. ಕೆಳಗಡೆ ಸ್ನೇಹಿತರೆ ನಿಮಗೆ 3.5 mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಅಂದರೆ ಈಗ ಕೆಲವು ಫೋನ್ಗಳಲ್ಲಿ ಡೆಡಿಕೇಟೆಡ್ ಇದು 3.5 mm ಜಾಕ್ ಕೊಡ್ತಾ ಇಲ್ಲ, ಇದರಲ್ಲಿ ಸ್ಯಾಮ್ಸಂಗ್ ಅವ್ರು ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಮೈಕ್ರೋ USB ಇಲ್ಲಿ ನೋಡ್ಬೋದು ಟೈಪ್ C ಒಂದು ಪೋರ್ಟ್ನ ಕೊಡ್ತಾ ಇದ್ದಾರೆ, ಮತ್ತು ಆಡಿಯೋ ಮೈಕ್ ಕೊಡ್ತಾ ಇದ್ದಾರೆ, ಮತ್ತು ಸ್ಪೀಕರ್ಗಳನ್ನ ಕೆಳಗಡೆ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಈ ಸೈಡಿಗೆ ಬಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಆನ್ ಆಫ್ ಬಟನ್ನ ಕೊಡ್ತಾ ಇದ್ದಾರೆ. ಸೊ ಮೇಲ್ ಸೈಡಲ್ಲಿ ನೋಡೋದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ಗಳನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದು ಬಿಟ್ಟು ಈ ಸೈಡಿಗೆ ಬಂದರೆ ಇಲ್ಲಿ ನಿಮಗೆ ಸಿಮ್ ಟ್ರೇಗಳನ್ನ ಈ ಒಂದು ಫೋನ್ ಜೊತೆಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದರಲ್ಲಿ ಯಾವ ರೀತಿಯ ಒಂದು ಟ್ರೇ ಕೊಡ್ತಾ ಇದ್ದಾರೆ, ಇದರ ಒಂದು ಸ್ಟ್ಯಾಂಡರ್ಡಾ ಅಥವಾ ಇದರ ಒಂದು ಹೈಬ್ರಿಡ್ ಸಿಮ್ ಸ್ಲಾಟ ಕೊಟ್ಟಿದ್ದಾರೆ ಅಂತ ನಾನು ತೋರಿಸ್ತೀನಿ. ಸೊ ನೋಡ್ಬೋದು ಇದರಲ್ಲಿ ಸ್ನೇಹಿತರೆ ನೀವು 2 ಸಿಮ್ನ ಒಟ್ಟಿಗೆ ಜೊತೆಗೆ ಒಂದು ಮೈಕ್ರೋ USB ಕಾರ್ಡ್ನ ನೀವು ಬಳಸ್ಕೊಂಡು ಈ ಒಂದು ಫೋನಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಸೊ ಅದಾದಮೇಲೆ ಸ್ನೇಹಿತರೆ, ಕೊನೆಯದಾಗಿ ಈ ಒಂದು ಫೋನಲ್ಲಿ ಸ್ನೇಹಿತರೆ ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ, ಇದರಲ್ಲಿ ನಿಮಗೆ 4500 mAh ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಜೊತೆಗೆ ಸ್ನೇಹಿತರೆ ಇದು ನಿಮಗೆ ಫಾಸ್ಟ್ ಚಾರ್ಜಿಂಗ್ ಬ್ಯಾಟ್ರಿ ಆಗಿರುತ್ತೆ. ಇದು ನಿಮಗೆ 25 ವ್ಯಾಟ್ಸ್ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಮಾಡುತ್ತೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಫೋನ್ ನಿಜಕ್ಕೂ ಅದ್ದೂರಿಯಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಕಂಪ್ನಿ ಒಂದು ಸರಣಿಯ ಅಂದರೆ ಸರಣಿಯ ಒಂದು ಅದ್ದೂರಿಯಾದಂತಹ ಒಂದು ಫೋನ್ ಆಗಿರುತ್ತೆ. ಸೊ ಇದು ಒಟ್ಟಾರೆಯಾಗಿ ಈ ಒಂದು ಫೋನಿನ ಕೆಲವು ಅನ್ಬಾಕ್ಸಿಂಗ್ ಮತ್ತು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಸೊ ಇದರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಸ್ನೇಹಿತರೆ ನಾನು ಈ ಒಂದು ಫೋನಿನ ರಿವ್ಯೂ ಮಾಡುವಾಗ ಇದರ ಒಂದು ಸಂಪೂರ್ಣವಾದಂತಹ ಮಾಹಿತಿನ ನಾನು ನಿಮಗೆ ತಿಳಿಸ್ತೀನಿ. ಸೊ ಇದೇ ರೀತಿಯ ಒಂದು ವೀಡಿಯೋಗಳಿಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾಯಿರಿ ಮತ್ತು ಫೇಸ್ಬುಕ್ ಪೇಜ್ನ ಸಹ ಫಾಲೋ ಮಾಡ್ತಾಯಿರಿ.
ಸೊ ಇದರ ಒಂದು ಬೆಲೆ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ಸ್ನೇಹಿತರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾರು ಕಮೆಂಟ್ ಮಾಡ್ತಾರೋ ನಾನು ಅವ್ರಿಗೆ ಇದರ ಒಂದು ಬೆಲೆ ಮತ್ತು ಇದು ಯಾವಾಗ ಸಿಗುತ್ತೆ ಮಾರ್ಕೆಟಲ್ಲಿ ಅನ್ನುವ ಸಂಪೂರ್ಣವಾದಂಥ ಒಂದು ಮಾಹಿತಿನ ನಾನು ನಿಮ್ಮ ಹತ್ರ ತಂದುಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದ, ನಮಸ್ಕಾರ.